ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. Hi everyone, this is Pragati, Department of Computer Science at Gnanajyoti Degree College. So today I am here to share few information regarding BCA course like syllabus, subject, eligibility criteria, various job opportunities, placements and many more. Our institution has started this course in the year 2010, so we have 10 outgoing batch with wonderful result. BCA is an undergraduate program with the duration of 3 years and designed for the students who want to learn and develop the computer application with the help of modern languages. BCA is both theory and practical knowledge. BCA professionals are trained to solve a particular problem in accomplishing a job in IT sector. So subjects in BCA. So they will be learning various programming language such as C, C++, Java, web technologies, VB.NET, Oracle, DBMS, etc. Final year students can explore their skills, talent by analyzing the problem, designing, coding, testing in their final year projects. Eligibility for BCA. After second PUC, any combination students can opt this BCA course like arts, commerce or science students, and even diploma students can also opt this course. To meet with the real competition, our college is being introduced an integrated course for all the streams such as Python, PHP, data science, artificial intelligence, advanced Excel, Tally ERP9, soft skill training, banking coaching and many more. So CRT program, that is campus recruitment training, is conducted for all the final year students. Our recruiters are Cognizant, HDFC Bank, Alvasi, RATS Technology and many more. Our college is also encouraging the students to develop their leadership quality and to work with the teamwork by conducting the several activities such as fest, sports, cultural, NSS, NCC, Swachh Bharat Abhiyan, Red Cross and many more. For further more details, you can contact our campus, that is Gnanajyoti Degree College. Thank you. ಹಾಯ್ ಹಲೋ ನಮಸ್ತೆ, ನನ್ನ ಹೆಸರು ರವಿ. ನಾನು ಜ್ಞಾನಜ್ಯೋತಿ ಡಿಗ್ರಿ ಕಾಲೇಜಲ್ಲಿ BCA ಮುಗಿಸಿ ಈಗ MCA ಮಾಡ್ತಾ ಇದ್ದೀನಿ. ನಾನು BCA ಓದೋಕ್ಕಿಂತ ಮುಂಚೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಇಂಜಿನಿಯರಿಂಗ್ ಅಲ್ಲಿ ನಾನು ತುಂಬಾನೇ ಡಲ್ ಸ್ಟೂಡೆಂಟ್ ಆಗಿದ್ದೆ. ಮತ್ತೆ ನನಗೆ ಓದೋದೇನು ತಲೆಗೆ ಹೋಗ್ತಾ ಇರಲಿಲ್ಲ. ಆ ಒಂದು ಕಾರಣಕ್ಕೆ ನಾನು ಇಂಜಿನಿಯರಿಂಗ್ ನ ಬಿಟ್ಟು BCAಗೆ ಜಾಯ್ನ್ ಆದೆ. BCAಗೆ ಜಾಯ್ನ್ ಆದ್ಮೇಲೆ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯಿಂದ ನಾನು ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಅಲ್ಲಿ BCA ನ ಪಾಸ್ ಮಾಡಿದೆ. ಈ ಪಾಸ್ ಮಾಡೋದಕ್ಕೆ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ ನನಗೆ ಯಾವ ರೀತಿಯಾಗಿ ಬೆನ್ನೆಲುಬಾಗಿ ನಿಂತಿತ್ತು ಮತ್ತೆ ನನಗೆ ಯಾವ ರೀತಿ ಸಹಕಾರನ ನೀಡಿತು ಅನ್ನೋದನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ನಾನು ತುಂಬಾನೇ ಡಲ್ ಸ್ಟೂಡೆಂಟ್ ಅಂತ. ಈ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಗೆ ನಾನು ಜಾಯ್ನ್ ಆದ್ಮೇಲೆ ನನಗೆ ಆ ಡಲ್ ಸ್ಟೂಡೆಂಟ್ ಅನ್ನೋ ಭಾವನೆನೇ ಮೂಡಲಿಲ್ಲ. ಕಾರಣ ಇಲ್ಲಿನ ಟೀಚರ್ಸ್ ನಮಗೆ ತುಂಬಾನೇ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು, ತುಂಬಾನೇ ಪ್ರೋತ್ಸಾಹ ನೀಡಿದ್ರು. ನಮ್ಗೆ ಯಾವುದೇ ರೀತಿ ಡೌಟ್ ಬಂದ್ರೆ ಅದನ್ನ ಕ್ಲಿಯರ್ ಮಾಡ್ತಾ ಇದ್ರು. ನಮ್ಗೊಂದು ಟಾಪಿಕ್ಸ್ ಅರ್ಥ ಆಗಿಲ್ಲ ಅಂದ್ರೆ ಕೂಡ ಆ ಟಾಪಿಕ್ಸ್ ನ ಅರ್ಥ ಮಾಡಿಸೋವರೆಗೂ ನಮ್ಗೆ ಅವ್ರು ಬಿಡ್ತಾ ಇರಲಿಲ್ಲ. ಪ್ರತಿಯೊಂದನ್ನು ಅರ್ಥ ಮಾಡಿಸ್ತಾ ಇದ್ರು. ಮತ್ತೆ BCA ಸ್ಟೂಡೆಂಟ್ಸ್ಗೆ ಮೇನ್ ಆಗಿ ಬೇಕಾಗಿರೋದು ಲ್ಯಾಬ್ ಮತ್ತೆ ಲೈಬ್ರರಿ. ಈ ಲ್ಯಾಬ್ ಮತ್ತೆ ಲೈಬ್ರರಿನ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ ನಮಗೆ ತುಂಬಾನೇ ಚೆನ್ನಾಗಿ ಮಾಡಿಕೊಟ್ಟಿದೆ. BCA ಲೈಬ್ರರಿಯಲ್ಲಿ BCA ಬೇಕಾಗಿರುವಂತಹ ಎಲ್ಲಾ ತರದ ಬುಕ್ಸ್ ಅವೈಲೇಬಲ್ ಇದೆ. ಮತ್ತೆ ಲ್ಯಾಬ್ ಕೂಡ ತುಂಬಾನೇ ಸುಸಜ್ಜಿತವಾಗಿದೆ. ನಾವು ಬರೀ ಥಿಯರಿನೇ ಓದ್ತಾ ಇದ್ರೆ ಪ್ರಾಕ್ಟಿಕಲ್ ನಾವೇನು ಕಲಿಯೋದೇ ಇಲ್ಲ. ಆ ಒಂದು ಕೊರತೆ ನಮಗ್ ಬರಬಾರ್ದು ಅಂತ ನಮ್ಮ ಟೀಚರ್ಸ್ ಪ್ರತಿ ವರ್ಷ ನಮಗೆ ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಕರ್ಕೊಂಡು ಹೋಗ್ತಾರೆ. ಥಿಯರಿನ ಹೇಳ್ಕೊಡೋದ್ರ ಜೊತೆಗೆ ನಮ್ಗೆ ಪ್ರಾಕ್ಟಿಕಲ್ ಜ್ಞಾನ ಕೂಡ ಕಲ್ಸ್ಕೊಡ್ತಾರೆ ನಮ್ಗೆ. ಅದು ಅಲ್ಲದೆ ಕೊನೆಯದಾಗಿ ನಿಮ್ಗೆ ಹೇಳಲೇಬೇಕು, ನಾನು ಇದನ್ನ
ಕ್ಯಾಂಪಸ್ ಸೆಲೆಕ್ಷನ್. ನಮ್ಮ ಕಾಲೇಜ್ಗೆ ಪ್ರತಿ ವರ್ಷ ಹಲವಾರು ಕಂಪನಿಗಳು ಬರ್ತವೆ ಮತ್ತೆ ನನ್ನ ಎಷ್ಟೊಂದು ಫ್ರೆಂಡ್ಸ್ ಕೂಡ ಕಂಪನಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಕ್ಕೆ ನಾನು ತುಂಬಾನೇ ಖುಷಿ ಆಗುತ್ತೆ. ನನಗೆ ಇವತ್ತು ನನ್ನ ಫ್ರೆಂಡ್ಸ್ ಇವತ್ತು ಎಲ್ಲ ಕಂಪನಿಗಳಲ್ಲಿ ಪ್ಲೇಸ್ ಆಗಿದ್ದಾರೆ ಅಂತ ಹೇಳೋದಕ್ಕೆ. ಮತ್ತೆ ಇನ್ನೊಂದು ನಿಮ್ಗೆ ಹೇಳಲೇಬೇಕು, ಬರೀ ಕಂಪನಿಗಳಿಗೆ ಸೆಲೆಕ್ಟ್ ಆಗೋದು ಅಷ್ಟೇ ಅಲ್ಲ, ನಿಮ್ಗೆ ಹೊರಗಡೆ ನೀವು ಡಿಗ್ರಿ ಮುಗಿಸ್ಕೊಂಡು ಹೋದ್ಮೇಲೆ ಒಂದು ಜಾಬ್ಗೆ ಬೇಕಾಗಿರುವಂತಹ ಸ್ಕಿಲ್ಸ್, ವ್ಯಾಲ್ಯೂಸ್ ಏನ್ ಬೇಕು, ಕಂಪನಿಗೆ ಸೇರ್ಕೊಳ್ಳಕ್ಕೆ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಅನ್ನೋ ಎಲ್ಲಾ ರೀತಿಯ ವ್ಯಾಲ್ಯೂಸ್ ನ ನಮ್ಮ ಟೀಚರ್ಸ್ ನಿಮ್ಗೆ ಹೇಳ್ಕೊಡೋದ್ರ ಜೊತೆಗೆ ಹೊರಗಡೆಯಿಂದ ರಿಸೋರ್ಸ್ ಪರ್ಸನ್ ನ ಕಾಲೇಜ್ಗೆ ಕರೆಸಿ ನಿಮ್ಗೆ ಕ್ಲಾಸಸ್ ಕೂಡ ನಡೆಸ್ಕೊಡ್ತಾರೆ. ಇಷ್ಟೆಲ್ಲ ಸಪೋರ್ಟ್, ಸಹಕಾರ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ ಅಲ್ಲಿನ ಟೀಚರ್ಸ್ ನಮಗೆ ನೀಡ್ತಾ ಇರಬೇಕಾದ್ರೆ ಸಮಾಜದಲ್ಲಿ ನಾವೆಲ್ಲ ಒಂದು ಉನ್ನತ ಹುದ್ದೆಗೆ ಹೋಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿ ಓದಿ, ಆಲ್ ದಿ ಬೆಸ್ಟ್. Hello everyone, myself Rakesh, student of 6th BCA at Gnanajyoti Degree College. I am very proud to be a part of this institution. My college provides a good education, discipline, mannerism for all the students, which helps to lead their life in this competitive world. I am very happy to share that we have very well experienced faculty with enormous knowledge who has guided me and supported me a lot. My college also provides a value-added courses like Java, Python, data science and other computer applications. They conduct campus placement which are undertaken regularly for the students for preparing the campus selection. Thank you one and all, and I am very grateful to our staff, management staff and beloved principals. Thank you. Hi everyone, this is Noman Siddiqui, Department BCA, Gnanajyoti Degree College, pursuing 4th sem. It is an immense privilege for me to speak about the college and its atmosphere. It is an honor for a student to have such highly qualified and experienced supportive, protective faculties with individual care to their pupils. I am very grateful to talk about the principal, who is the backbone of our institution, who has brought up the college to such an extent that it has been recognized in Bangalore city today. Gnanajyoti College is providing professional courses which will be helpful to us to grow our future, such as Advanced Excel, Python, Tally, PHP and data science. Our college is helping our students to get placement jobs in good companies with campus selections with highly skilled and leading IT sectors and financial sectors. Our faculties encourage the students to participate in co-curricular and curricular activities such as sports activities, cultural activities, NCC, NSS, etc. Our faculty also motivate the students to improve their communication skills, completion of syllabus in time and revisions around the development of the student. Finally, I conclude my words that the name Gnanajyoti Degree College itself throws the light on enlightening the knowledge of each and every student. I am proud to be the student of this college. Thank you.